ನಮ್ಮಮ್ಮ ಮಾವಿನಕಾಯಿ ಗುಳುಮ ಮಾಡ್ತಾ ಇದ್ದೆ. ಹೀಗೆ ಮಾವಿನಕಾಯಿನ ತುರಿಬೇಕು. ಸಕ್ಕತ್ ನೋಡಕ್ ಒಂಥರ ಇದೆ, ಟೇಸ್ಟ್ ಸಕ್ಕತ್ತಾಗಿದೆ ಮಾತ್ರ. ಸೊ ಸಾರು ಮಾಡ್ತಾ ಇದೀವಿ ನೋಡಿ. ಅದಾದ್ಮೇಲೆ ಇದು ನಮ್ಮಮ್ಮ ಕೊಬ್ಬರಿ ಹೋಳಿಗೆ ಮಾಡಿದ್ದಾರೆ ನೋಡಿ. ಕೊಬ್ಬರಿ ಹೋಳಿಗೆ, ಅದೇ ಕಾಯಿ ಹೋಳಿಗೆ ಅಂತಾನು ಅಂತಾರೆ. ಸಖತ್ ಟೇಸ್ಟಿ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನಮ್ಮ ಮನೆಗೆ ಬನ್ನಿ. ಬಿದ್ದೆ ಇನ್ನ ನೋಡಿ ಗಾಯ್ಸ್, ನಾನೇ ಮಾಡಿದ್ದು. ಬಿಕಾಸ್ ನನಗೆ ವಿರಾಟ್ ಕೊಹ್ಲಿ ಅಂದ್ರೆ ತುಂಬಾನೇ ಇಷ್ಟ. ಸೊ ಅದಕ್ಕೆ ನೋಡಿ ಗೈಸ್, ನಮ್ಮಮ್ಮ ಯಾವ ಥರ ಬಟ್ಟೆ ಹಾಕೊಂಡು ಪಾರ್ಕಲ್ಲಿ ಜಿಮ್ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ನಾನು ಮಾಡ್ತಾ ಇದ್ದೀನಿ. ಫುಲ್ ಜ್ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ಕುಳ್ಳೂರ್ ವ್ಲಾಗ್ಸ್. ಸೊ ಇವತ್ತೇನಾಗುತ್ತೆ ವ್ಲಾಗಲ್ಲಿ ಬನ್ನಿ ನೋಡೋಣ. ಆಮೇಲೆ ನಮ್ಮ ಮನೇಲಿ ಇವತ್ತು ಮಾವಿನಕಾಯಿ ಗುಳಂಬ ಮಾಡ್ತಾರೆ, ಬನ್ನಿ. ಸೊ ಗೈಸ್ ನೋಡಿ, ನಮ್ಮಮ್ಮ ಮಾವಿನಕಾಯಿ ಗುಳುಮ ಮಾಡ್ತಾ ಇದ್ದಾರೆ. ಸೊ ಇದು ಮಾವಿನಕಾಯಿ ಸೀಸನ್ ಅಲ್ವಾ, ಅದಕ್ಕೆ ಇದು ತುಂಬ ಟೇಸ್ಟಿ ಇರುತ್ತೆ ಚಪಾತಿ ಜೊತೆ ಎಲ್ಲ. ಸೊ ಇದು ನೋಡಿ ಇವತ್ತಿನ ಔಟ್ಫಿಟ್ ಚೆಕ್. ಸೊ ಇದು ಹೊಸ ಡ್ರೆಸ್ ನಾನು ತೊಗೊಂಡಿದ್ದು. ವೂ ಹೀಗೆ ಮಾವಿನಕಾಯಿನ ಫಸ್ಟು ತುರಿಬೇಕು. ನಮ್ಮಮ್ಮ ತುರಿತಾ ಇದ್ದಾರೆ ನೋಡಿ. ಇವನು ನಮ್ಮಣ್ಣ. ಆಹಾ, ಘಮ ಘಮ ವಾಸನೆ ಅಮ್ಮ ಮಾವಿನಕಾಯಿದು. ಸೊ ಈಗ ಬಿಸಿಲಲ್ವಾ, ಅದಕ್ಕೆ ಎಲ್ಲ ಪ್ಲ್ಯಾಂಟ್ಸ್ಗೂ ನೀರು ಹಾಕ್ತಾ ಇದ್ವಿ. ನಿಮ್ಮ ಮನೇಲೂ ಪ್ಲ್ಯಾಂಟ್ಸ್ ಇದ್ದರೆ ನೀರು ಹಾಕಿ. ಇದೆಲ್ಲ ನಮ್ಮ ಮನೇಲಿರೋ ತುಳಸಿ ಪ್ಲ್ಯಾಂಟ್ಸು. ಇಲ್ಲೆಲ್ಲ ತುಳಸಿನೇ ಇರೋದು, ಬರೀ ಪ್ಲ್ಯಾಂಟ್ಸು. ಸೊ ಇದಕ್ಕೆ ನೀರು ಹಾಕ್ತಾ ಇದ್ವಿ. ಸೊ ಪ್ಲ್ಯಾಂಟ್ಸ್ ಅಲ್ವಾ, ನೀರು ಹಾಕಬೇಕು. ಸೊ ಇದು ನಮ್ಮ ಮನೆ ನಾಗಪ್ಪ. ಶ್ರಾವಣ ಮಾಸ ನಾಗರ ಪಂಚಮಿಗೆ ನಾಗಪ್ಪಗೆ ಹಾಲು ಹಾಕ್ತೀವಿ. ನಮ್ಮ ಮನೇಲೇ ಇದೆ. ದಿನ ಹಾಕ್ಬೇಕಲ್ವಾ, ಬಿಸಿಲುಗಾಲ, ಅದಕ್ಕೆ ಹಾಕ್ತಾ ಇದ್ದೀನಿ. ಸೊ ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಏನಮ್ಮ ಮಾಡ್ತಿದ್ಯಾ? ಏನಮ್ಮ ಇದು? ಹೀರೆಕಾಯಿ ಪಲ್ಯ, ಆಮೇಲೆ ಮುದ್ದೆ ಪಲ್ಯ, ಸಾರನ್ನ. ಓಕೆ, ಇದು ಅನ್ನ. ಸೊ ಇದು ಪಲ್ಯ. ಸೊ ಇದು ಇವತ್ತಿನ ಅಡುಗೆಗೆ. ಆಮೇಲೆ ನಾವು ಸ್ವಲ್ಪ ಅಕ್ಕಿ ಮತ್ತು ಬೇಳೆ ಅದೆಲ್ಲ ತಂದಿದ್ವಿ ಇವತ್ತು ಹೊಸದು. ಸೊ ನೋಡಿ ಈ ಥರ ಟೆಕ್ಸ್ಚರ್, ಅಂದರೆ ಹೀಗೆ ತುರಿಬೇಕೆಲ್ಲ. ಇಷ್ಟೆಲ್ಲ ತುರಿದಾದ್ಮೇಲೆ ಇದು ನಮ್ಮಮ್ಮ ಏನೋ ರಾತ್ರಿ ಅಡುಗೆಗೆ ಮಾಡ್ತಾಯಿದ್ದಾರೆ. ಸೊ ನಮ್ಮ ಅಣ್ಣ ಟಿ ವಿ ಹಾಗೆ ನೋಡ್ತಾ ಇದ್ದರು. ಆ್ಯಂಡ್ ಈ ಥರ ಎಲ್ಲ ತುರಿದಾದ್ಮೇಲೆ ಒಂದು ಮಾವಿನಕಾಯಿಗೆ 2 ಬೆಲ್ಲ ಹಾಕಬೇಕು. ಸೊ ನಮ್ಮಮ್ಮ ಹಾಕ್ತಾ ಇದ್ದಾರೆ ನೋಡಿ ಬೆಲ್ಲನ. ಸೊ ಹೇಳಿದ್ನಲ್ಲ, ಅದೇ 1 ಮಾವಿನಕಾಯಿ 2 ಬೆಲ್ಲ ಹಾಕಬೇಕು. ಸೊ ನೀವೇ ಅವಾಗ ತಿಳ್ಕೊಳ್ಳಿ ಎಷ್ಟು ಬೆಲ್ಲ ಹಾಕ್ಬೇಕಂತ. ಸೊ ನೋಡಿ ಹಾಕ್ತಾ ಇದ್ದೀವಿ. ಸೊ ಇನ್ನು ಕಲಿಸ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಟಿ ವಿ ನೋಡ್ತಾ ಇದ್ದೆ. ಇವನು ನಮ್ಮ ಅಣ್ಣ ನೋಡಿ. ಇವರು ನಮ್ಮಪ್ಪ. ಸೊ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಿದ್ವಿ. ಆಮೇಲೆ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಕಲಿಸ್ತಾ ಇರಿ ನೋಡಿ.
ಈಗ ನೋಡಿ ಮಾವಿನಕಾಯಿ ಗುಳುಂಬ ಕುದೀತಾ ಇದೆ. ಬಿದ್ದೆ, ನಾನು ಸರಿಯಾಗಿ ಬಿದ್ದೆ. ಆಮೇಲೆ ಕಾಲು ತುಂಬ ನೋವ್ತಾ ಇತ್ತು. ಏನೋ ಮಾಡಕ್ ಹೋಗ್ತಿ, ಏನೋ ಬಿದ್ಬಿಡ್ತು. ನಿಂದು ಯಾವಾಗಲೂ ಬೀಳದೇ ಆಯ್ತು ಶ್ರೇಯ. ಮತ್ತೆ ಈ ಥರ ಬೈಸ್ಕೋಬೇಕು ಬೇರೆ. ಇದಕ್ಕೆ 1 ಸ್ಪೂನ್ ತುಪ್ಪ ಮತ್ತೆ 4 ಏಲಕ್ಕಿ ಪುಡಿ ಮಾಡಿ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ನಂಗಿದು ತುಂಬ ಇಷ್ಟ ಗೈಸ್. ಸೊ ಹಂಗೆ ಏನೋ ತಿರುಗ್ತಾ ಇದ್ದೀನಿ. ಯಾವಾಗಲೂ ಬೀಳೋದೇ ಆಯಿತು ನಮ್ಮದು ಅಂತ ಎಲ್ಲ, ಯಾವಾಗಲೂ ಬೈಸ್ಕೊಂಡಿದ್ದು ಆಯಿತು, ನೋವಾಗಿದ್ದು ಆಯಿತು ಕಾಲಿಗೆ. ಸುಮ್ಮನೆ ಹಾಗೆ ತಿರುಗ್ತಾ ಇದ್ದೆ. ಆಮೇಲೆ ನಂದು ರೂಮ್ಗೆ ಹೋದೆ ತಕ್ಷಣ ಮಲ್ಕೊಂಡೆ. ಅಷ್ಟಲ್ಲಿ ಅಮ್ಮ ಕರೆದ್ರು. ಯಾವಾಗಲೂ ಕೆಲಸ ಹೇಳ್ತಾರೆ ಗಾಯ್ಸ್, ಈಗ ಮತ್ತೆ ಹೋಗ್ಬೇಕು. ಸೊ ರೆಡಿ ಆಯಿತು ಅಂತೆ ಗೈಸ್. ಎಷ್ಟು ಸತಿ ಕೆಲಸ ಹೇಳ್ತಾರೋ ಸಾಕಾಗೋಯ್ತು ನನಗೆ. ನಾನೇ ಮಾಡಿದ್ದು, ಬಿಕಾಸ್ ನನಗೆ ವಿರಾಟ್ ಕೊಹ್ಲಿ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ. ನೀವು ವಿರಾಟ್ ಕೊಹ್ಲಿ ಫ್ಯಾನಾ? ಕಮೆಂಟ್ ಮಾಡಿ. ಸೊ ಫೈನಲಿ ಮುಗ್ದಿದೆ ಇದು. ಸೊ ಇದು ಸ್ವೀಟಾಗಿರುತ್ತೆ ತುಂಬ ಚೆನ್ನಾಗಿ. ಇದು ಚಪಾತಿಗೆ ಹಾಕೊಂಡು ತಿನ್ಬೋದು. ನೋಡಕ್ಕೆ ಒಂಥರ ಇರುತ್ತೆ. ಫಸ್ಟಿಗೆ ನನಗೂ ಒಂಥರ ಚೆನ್ನಾಗಿಲ್ಲ ಅನಿಸಿತ್ತು, ಬಟ್ ಆಮೇಲೆ ತಿನ್ಮೇಲೆ ಸಖತ್ತಾಗಿರುತ್ತೆ. ಸ್ವೀಟ್ ಆಗಿರುತ್ತೆ ನೋಡಿ ಗೈಸ್. ನಾನು ಚಿಕ್ಕೋಳಿ ಸೊ ನೀವು ಜಾರಲ್ಲೆಲ್ಲ ಹಾಕೊಂಡು ಈ ಥರ ಸ್ಟೋರ್ ಮಾಡ್ಬೋದು. ನಾವು ಮಾಡ್ತೀವಿ ಆಮೇಲೆ. ನಿಮ್ಗೊಂದು ಹೇಳ್ತೀನಿ ಕೇಳಿ ಗಾಯ್ಸ್. ನಮ್ಮ ಮನೆ ಎದುರುಗಡೆ ಬಂದ ತಕ್ಷಣನೇ ನಿಮಗೆ ರ್ಯಾರ್ ಫೋಟೋ ಕಾಣಿಸುತ್ತೆ, ಗೊತ್ತಾ? ಸೊ ನಾವು ಯಾವಾಗಲೂ ಹಾಗೆ ಎದುರುಗಡೆ ಬಂದ ತಕ್ಷಣನೇ ರ್ಯಾರ್ ಫೋಟೋ ಕಾಣಿಸ್ಬೇಕು. ಬಿಕಾಸ್ ನಾವೆಲ್ಲ ತುಂಬ ರ್ಯಾರ್ ಭಕ್ತರು, ರ್ಯಾರ್ ಮಠದವರು, ಬ್ರಾಹ್ಮಿಣ್ಸ್. ಸೊ ಹೇಳ್ಬೇಕನ್ನಿಸ್ತು ಹೇಳಿದೆ. ಸೊ ಎಲ್ಲ ಊಟಕ್ಕೆ ರೆಡಿ ಆಗ್ತಿತ್ತು. ನೋಡಿ ಸಾರು ಮಾಡ್ತಾಯಿದ್ದಾರೆ ನಮ್ಮ ಮನೇಲಿ. ನಮ್ಮಮ್ಮ ಕೊಬ್ಬರಿ ಹೋಳಿಗೆ ಮಾಡಿದ್ದಾರೆ ನೋಡಿ. ಕೊಬ್ಬರಿ ಹೋಳಿಗೆ, ಅದೇ ಕಾಯಿ ಹೋಳಿಗೆ ಅಂತಲೂ ಅಂತಾರೆ. ಸಖತ್ ಟೇಸ್ಟಿಯಾಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ನಮ್ಮ ಮನೆಗೆ ಬನ್ನಿ ಊಟಕ್ಕೆ. ಆಮೇಲೆ ನಾವೆಲ್ಲರೂ ಟಿ ವಿ ನೋಡ್ಕೊಂಡು ಹಾಗೆ ಊಟಕ್ಕೆ ಕೂತಿದ್ವಿ. ಅದಾದಮೇಲೆ ಸಂಜೆ ಹೊತ್ತಲ್ವಾ, ಎಲ್ಲರೂ ಮಲ್ಕೊಂಡಿದ್ರು. ಆಮೇಲೆ ಸೊ ನಾನು ಹೆಂಗಿದ್ರು ಟೈಮ್ ಇತ್ತು ಅಂತ ಸ್ವಲ್ಪ ಮಿರರ್ ಕ್ಲೀನ್ ಮಾಡಿದೆ. ಆಮೇಲೆ ಮತ್ತೆ ಮಲ್ಕೊಂಡೆ ಮಧ್ಯಾಹ್ನ. ಸೊ ಗಾಯ್ಸ್, ಇವಾಗ ನಾವು ಪಾರ್ಕಿಗೆ ಹೋಗ್ತಾ ಇದ್ದೀವಿ ನಮ್ಮ ಅಮ್ಮ ಜೊತೆ. ಸುಮ್ಮನೆ ಎಕ್ಸಸೈಸ್ ಪಾರ್ಕ್ ಮಾಡೋದಿತ್ತು. ಸೊ ನಾನು ಹಾಗೆ ಮಾಡ್ತಾ ಇದ್ದೆ ಸುಮ್ಮನೆ. ಅದು ನಮ್ಮಮ್ಮ ವೀಡಿಯೋ ಮಾಡ್ತಾಯಿದ್ರು. ನೋಡಿ ಗಾಯ್ಸ್, ನಮ್ಮಮ್ಮ ಯಾವ ಥರ ಡ್ರೆಸ್ ಹಾಕೊಂಡು ಬಂದು ಜಿಮ್ ಮಾಡ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಮನೆಗೆ ಬಂದ್ವಿ, ಮತ್ತು ಜ್ಯೂಸ್ ಮಾಡ್ಬೇಕಂದ್ವಿ ನಮ್ಮಮ್ಮ. ಸೊ ನೋಡಿ, ನಾವು ಇದೊಂದು ತರಿಸಿದ್ದೀವಿ, ಮಿನಿ ಜ್ಯೂಸ್ ಮೇಕರ್ ಅಂತ. ಸೊ ಅದು ಚಿಕ್ಕದಿದೆ. ಸೊ ನಮ್ಮಮ್ಮ, ಸೊ ನಾವು ಕರ್ಬೂಜ ಜ್ಯೂಸ್ ಮಾಡ್ತಾಯಿದ್ದೀವಿ ನೋಡಿ. ಇದು ಜ್ಯೂಸ್ ಮೇಕರ್ ಮಷೀನ್ ತಂದಿದ್ವಿ ಚಿಕ್ಕದು. ಸೊ ಬನ್ನಿ ಮಾಡೋಣ.
ಸೊ ಇದ್ರ ಕ್ಯಾಪ್ ತೆಗೆದು ಇದ್ರೊಳಗೆ ಜ್ಯೂಸ್ ಹಾಕಬೇಕು. ಸಾರಿ, ಜ್ಯೂಸ್ ಅಂತೀನಿ. ಇದು ಕರ್ಬೂಜ ಹಾಕ್ಬೇಕು. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಿಂಗೆ ಹಾಕಬೇಕು. ಮಸ್ಕ್ ಮೆಲನ್ ಜ್ಯೂಸ್. ಸೊ ಈ ಥರ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡಿ ಸಕ್ಕರೆ ಹಾಕಬೇಕು. ಸೊ ಆಮೇಲೆ ಹಾಲು ಹಾಕಬೇಕು. ಹಾಲು ಹಾಕಾದ್ಮೇಲೆ ಸೊ ಅದು ಜ್ಯೂಸ್ ಮಾಡೋ ಸೌಂಡ್ ನಾನು ಜಾಸ್ತಿ ತೋರ್ಸೋಕ್ಕಾಗಲ್ಲ, ಕಾಪಿರೈಟ್ ಬರುತ್ತೆ, ಅದಕ್ಕೆ ನಾನು ಜಾಸ್ತಿ ತೋರಿಸ್ತಿಲ್ಲ. ನೋಡಿ ಸಖತ್ತಾಗಿದೆ. ಸೊ ನೀವು ಹಾಲು ಬದಲು ನೀರು ಹಾಕ್ಬೋದು. ಇದೇ ಥರ ಎಷ್ಟೊಂದು ಮಾಡಿದ್ವಿ ಎಲ್ಲರಿಗೂ. ಸೊ ಜ್ಯೂಸ್ ತುಂಬ ಚೆನ್ನಾಗಿ ಮಾಡ್ತೀವಿ ಚಿಕ್ಕದಿದ್ರು. ಸೊ ಇದು ಬನ್ನಿ ಟೇಸ್ಟ್ ಮಾಡೋಣ ಮಾವಿನಕಾಯಿ ಗುಳುಂಬಾನ. ಬೆಳಗ್ಗೆ ಮಾಡಿದ್ವಲ್ಲ. ಸೂಪರ್ ಆಗಿದೆ ಗೈಸ್. ಅದು ನೋಡಕ್ ಒಂಥರ ಇದೆ, ಟೇಸ್ಟ್ ಸಖತ್ತಾಗಿದೆ ಮಾತ್ರ. ವಾವ್. ನಮ್ಮ ವ್ಲಾಗ್ ಇಷ್ಟೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಬಿಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.